ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು ಮೂವರು ಸಾವನ್ನಪ್ಪಿರುವ ದುರಂತ ಘಟನೆಯೊಂದು ರಾಯಚೂರಿನಲ್ಲಿ ನಡೆದಿರುವಂಥದ್ದು. ಅಂತ್ಯವಾಯಿತು ಅನ್ನೋ ಕಿರುಚಿತ್ರದ ಪೋಸ್ಟರ್ ಅನ್ನು ಅಂಟಿಸ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಕಟ್ಟಡದ ಮೇಲ್ಛಾವಣಿ ಕುಸಿತದಿಂದಾಗಿ 3 ಜನ ಸಾವನ್ನಪ್ಪಿದ್ದಾರೆ. ಪೋಸ್ಟರ್ ಅನ್ನು ಅಂಟಿಸ್ತಾ ಇದ್ದಂತಹ 21 ವರ್ಷದ ರವಿಕುಮಾರ್, ನಾಗರಾಜ್ ಮತ್ತು ಅರ್ಜುನ್ ಮೇಲ್ಛಾವಣಿಯ ಸಜ್ಜಾ ಕುಸಿದು ಬಲಿಯಾಗಿದ್ದಾರೆ. ಅವರೇ ನಿರ್ಮಿಸಿದಂತಹ ಅಂತ್ಯವಾಯಿತು ಅನ್ನೋ ಕಿರುಚಿತ್ರದ ಪೋಸ್ಟರ್ ಅನ್ನು ಅವರು ಅಂಟಿಸ್ತಾ ಇದ್ರು. ಮೇಲ್ಛಾವಣಿಯ ಸಜ್ಜಾ ಕುಸಿದು ಬಿದ್ದು ಸ್ಥಳದಲ್ಲೇ 2 ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಅರ್ಜುನ್ ಎಂಬ ಗಾಯಾಳು ಕೂಡ ಸಾವನ್ನಪ್ಪಿದ್ದಾನೆ. ಮತ್ತೆ ಇನ್ನೂ 3 ಇದ್ರು. ಅದರಲ್ಲಿ ಉಮೇಶ, ಪ್ರಭು, ಅಭಿಷೇಕ್ ಎನ್ನುವವರು. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಾಯಚೂರಿನ ದೇವದುರ್ಗ ಠಾಣೆಯಲ್ಲಿ ಈ ಘಟನೆಯ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಅಂತ್ಯವಾಯಿತು ಅಂತ ಹೇಳಿ ಕಿರುಚಿತ್ರವನ್ನು ನಿರ್ಮಿಸಿದ್ರು, ಆದರೆ ಈಗ 3 ಜನರ ಬದುಕೆ ಅಂತ್ಯವಾಗಿರುವಂಥದ್ದು. ಮೇಲ್ಛಾವಣಿ ಕುಸಿತಕ್ಕೆ ಕಾರಣ ಏನು ಅಂತ ತಿಳಿದು ಬಂದಿದೆಯಾ? ನವೀನ್ ಪಾಪ ಯುವ ಚಿತ್ರಕಲಾವಿದ್ರು, ಕಿರುಚಿತ್ರವನ್ನ ನಿರ್ಮಾಣ ಮಾಡಿದ್ರು, ಏನೋ ಒಂದು ಹೊಸ ಕನಸನ್ನ ಕಂಡಿದ್ರು. ಈ ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದ ಈ ಖಾಜಾ ಲಾಡ್ಜ್ಗೆ ಅಟ್ಯಾಚ್ ಆಗಿ, ಅಂದ್ರೆ ಅದೊಂದು 50 ವರ್ಷದ ಹಳೆಯ ಕಟ್ಟಡ. ಆ ಕಟ್ಟಡಕ್ಕೆ ಅವೈಜ್ಞಾನಿಕವಾಗಿ ಇವಾಗ ಒಂದು ಸ್ಟೆಪ್ಸ್ ಅನ್ನ ಮಾಡಿದ್ದಾರೆ, ಸ್ಟೇರ್ ಕೇಸ್ ಅಂತಾರಲ್ಲ, ಸ್ಟೆಪ್ಸ್ ಅನ್ನ ಮಾಡಿದ್ದಾರೆ. ಆ ಸ್ಟೆಪ್ಸ್ ಕಳಚಿ ಬಿದ್ದು ಸಜ್ಜಾ ಮೇಲೆ ಬಿದ್ದಿದೆ. ಮೇಲಿನ ಸಜ್ಜಾ ಮತ್ತೆ ಕುಸಿದು ಮತ್ತೆ ಕೆಳಗಡೆ ಬಿದ್ದಿದೆ. ಬಹಳಷ್ಟು ಪ್ರಮಾಣದ ಸಿಮೆಂಟ್ ಅವಶೇಷ ಕಳಚಿ ಬಿದ್ದಿರೋದ್ರಿಂದ ಇದು ಅಲ್ಲಿ ಒಂದು 7 ಜನ ಇದ್ರು ಇವ್ರ ಫ್ರೆಂಡ್ಸು. ಅಂದ್ರೆ ಏನು ಅಂತ್ಯವಾಯ್ತು ಅನ್ನೋಂಥ ಒಂದು ಕಿರುಚಿತ್ರ ಇದೆಯಲ್ಲ, ಇದರ ಆಡಿಯೋ ರಿಲೀಸ್ ಮಾಡಬೇಕು ಅಂತೇಳಿ ಒಂದು ಪೋಸ್ಟರ್ ಮಾಡಿಸಿರ್ತಾರೆ. ಪೋಸ್ಟರ್ನ ಅಂಟಿಸಕ್ ಹೋಗಿರ್ತಾರೆ, ಪ್ರತಿ ಗೋಡೆಗಳಿಗೆ ಅಂಟಿಸಿ ಹೋಗ್ತಾ ಇರ್ತಾರೆ. ಆವಾಗ ಅಂಟಿಸೋ ವೇಳೆನೆ ಈ ಒಂದು ದುರ್ಘಟನೆ ನಡೆದಿರೋದ್ರಿಂದ 3 ಜನ ಪಾಪ ಯುವಕರು, ಪೋಸ್ಟರ್ ಅಂಟಿಸಿದಂತಹ ರವಿಕುಮಾರ್ ಆಗಿರ್ಬೋದು, ನಾಗರಾಜ ಹಾಗೆ ಅರ್ಜುನ್, ಇವ್ರು 21, 22, 19 ವರ್ಷ ವಯಸ್ಸಿನವರು. ಪಾಪ ಏನೋ ಕನಸು ಕಂಡು ಹೊಸ ಚಿತ್ರ ನಿರ್ಮಾಣ ಮಾಡಿದ್ರು. ಅಂತ್ಯವಾಯ್ತು ಅಂತೇಳಿ ಅದಕ್ಕೆ ಟೈಟಲ್ ಕೊಟ್ಟಿದ್ರು. ಆದ್ರೆ ಆ ಅಂತ್ಯವಾಯ್ತು ಫಿಲ್ಮ್ನ ಕಿರುಚಿತ್ರದ ಒಂದು ಪೋಸ್ಟರ್ ಅಂಟಿಸೋ ವೇಳೆನೆ ಅವರ ಜೀವನನೂ ಸಹ ಅಂತ್ಯ ಆಗಿರೋದು. ಕುಟುಂಬಸ್ಥರು ಸಹ ಸ್ಥಳದಲ್ಲಿ ಮುಗಿಲು ಮುಟ್ಟಿತ್ತು ಅವರ ಆಕ್ರಂದನ. ಸ್ಥಳಕ್ಕೆ ದೇವದುರ್ಗ ಪೊಲೀಸರು ಭೇಟಿ ಕೊಟ್ಟರು, ದೇವದುರ್ಗ ಶಾಸಕರು ಭೇಟಿ ಕೊಟ್ಟರು. ಇನ್ನೂ ಉಳಿದಿರುವಂತಹ ಪ್ರಭು ಹಾಗೇನೆ ಇನ್ನಿಬ್ಬರ ಒಂದು ಪರಿಸ್ಥಿತಿನೂ ಸಹ ಗಂಭೀರ ಆಗಿದೆ. ರಾಯಚೂರಿನ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇವರು ವಿರುದ್ಧವಾಗಿ, ಅಂದ್ರೆ ಈಗ ಕಟ್ಟಡದ ಮಾಲೀಕರಿದಾರಲ್ಲ, ಅವೈಜ್ಞಾನಿಕವಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿರೋದು ಈ ಒಂದು ಅವಘಡಕ್ಕೆ ಕಾರಣ ಅಂತ ಹೇಳಾಗ್ತಿದೆ. ಅವ್ರ ವಿರುದ್ಧನೂ ಸಹ ದೇವದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಹಾಗೇನೆ ಮೃತರ ಕುಟುಂಬಸ್ಥರು ಏನಿದ್ದಾರೆ, ಯುವಕರು ಏನಿದ್ದಾರೆ, ಇವ್ರಿಗೂ ಸಹ ಪರಿಹಾರ ನೀಡಬೇಕು ಅನ್ನೋಂತಹ ಒಂದು ಆಗ್ರಹವನ್ನು ಸಹ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್.